ಗುರು ಅವರಿಗೆ ಪ್ರಶ್ನೆಯನ್ನ ಕೇಳ್ತೀನಿ. ಮಹೇಶ್ವರ ಗುರು, ಈಗ ಎಲ್ಲರಿಗೆ ಇರುವಂತಹ ಒಂದು ಆರೋಪ ಅಂದ್ರೆ, ಒಂದು ರೀತಿಯ ಮಾತು ಅಥವಾ ಒಂದು ರೀತಿಯಂತ ಹೇಳಿಕೆ ಏನಪ್ಪಾ ಅಂದ್ರೆ, ಕೇವಲ ಹಿಂದೂ ಧರ್ಮದವರ ಬಗ್ಗೆನೇ ಯಾಕೆ ಇಷ್ಟೊಂದು ಟೀಕೆ ಟಿಪ್ಪಣಿಗಳನ್ನ ಮಾಡ್ತೀರಿ, ಅವಹೇಳನಕಾರಿಯಾಗಿ ಮಾತನಾಡ್ತೀರಿ ಅನ್ನೋದು ಒಂದು. ಇನ್ನೊಂದು ಕಡೆ ಹಿಂದೂ ಧರ್ಮದಲ್ಲೇ ಹುಟ್ಟಿ ಹಿಂದೂ ಧರ್ಮದವರೇ ನಮ್ಮ ಒಂದು ಧರ್ಮವನ್ನ ರಕ್ಷಣೆ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂತಹ ಪರಿಸ್ಥಿತಿ ಇದೆ ಈಗ ಅನ್ನುವಂತಹ ಮಾತುಗಳು ಕೇಳಿ ಬರ್ತದೆ. ಏನ್ ಹೇಳಕ್ ಬಯಸ್ತೀರಿ? ನೋಡಿ, ಭಾರತ ದೇಶ ಅಂದರೆ ಸರ್ವ ಧರ್ಮಗಳ ಸಮನ್ವತೆಯ ದೇಶ, ಸರ್ವ ಜನಾಂಗಗಳ ಶಾಂತಿಯ ತೋಟ. ಭಾರತೀಯರು ಅಂದ್ರೆ ಎಲ್ಲ ಧರ್ಮೀಯರು, ಜಗತ್ನಲ್ಲಿ ಇಲ್ದೇ ಇರ್ತಕ್ಕಂಥ ಎಲ್ಲಾ ಧರ್ಮಗಳು ಭಾರತದಲ್ಲಿವೆ. ನಮ್ಗೆ ಅಭಿಮಾನ ನಮ್ಮ ದೇಶದ ಬಗ್ಗೆ. ಆದ್ರೆ ಈ ಧಾರ್ಮಿಕ ಮೂಲಭೂತವಾದಗಳು ಸೃಷ್ಟಿ ಮಾಡಿದಾರಲ್ಲ ಜಾತಿಗಳು, ಜಗತ್ನಲ್ಲಿ ಇಲ್ದೇ ಇರ್ತಕ್ಕಂಥ ಜಾತಿಗಳು ಇಂಡಿಯಾದಲ್ಲಿ ಸೃಷ್ಟಿಯಾಗಿವೆ. ಹಿಂದೆ ವೃತ್ತಿಗಳಾಗಿದ್ರು, ಎಲ್ಲರೂ ಗೌರವತ್ವ ಬದುಕ್ತಾ ಇದ್ರು. ಆದ್ರೆ ಜಾತಿಗಳನ್ನ ಸೃಷ್ಟಿ ಮಾಡಿ, ಮೇಲು ಕೀಳುಗಳನ್ನ ಸೃಷ್ಟಿ ಮಾಡಿ ಜನರನ್ನ ಡಿವೈಡ್ ಮಾಡ್ತಾ ಇದ್ದಾರೆ. ಡಿವೈಡ್, ಡ್ಯಾಮೇಜ್, ಡೆಸ್ಟ್ರಾಯ್. ಇದಕ್ಕೆ ನಮ್ ವಿರೋಧ ಇದೆಮ್ಮ. ಹಿಂದೂ ಧರ್ಮಕ್ಕೆ ನಮ್ ವಿರೋಧ ಇಲ್ಲ. ಆಮೇಲೆ ನಾವು ಹಿಂದೂ ಧರ್ಮದ ವಿರೋಧಿಗಳಲ್ಲ, ನಾವು ಅಸಮಾನತೆ ವಿರೋಧಿಗಳು. ಆದ್ರೆ ಓಕೆ, ಧರ್ಮಕ್ಕೆ ವಿರೋಧ ಇಲ್ಲ ಅನ್ನುವಂಥದ್ದು, ಅಸಮಾನತೆ ವಿರುದ್ಧ ನಮ್ಮ ಹೋರಾಟ ಅಂತ ಹೇಳಿ. ನಿಮ್ಮ ಹೋರಾಟ ಮುಂದುವರಿಯತ್ತಾ ಹೀಗೇನೆ ಅಂತ ಹೇಳಿ ಫೈನಲ್ ಆಗಿ? ಹೌದೌದು, ನನ್ನ ಹೋರಾಟ ಹೀಗೆ ಮುಂದುವರಿಯುತ್ತೆ. ಅಸಮಾನತೆ ಸಮಾನತೆ ಅಂತಾರೆ, ಇವ್ರ ಹೇಳಿಕೆಗಳು ಸಮಾನವಾಗಿರ್ಬೇಕು. ಇವ್ರ ಹೇಳಿಕೆಗಳು ಸಮಾನವಾಗಿಲ್ಲ. ಬರೀ ಹಿಂದೂ ಧರ್ಮದ ವಿರುದ್ಧ ಮಾತ್ರ ಇವ್ರದ್ದು ಹೇಳಿಕೆಗಳು ಬರೋದು, ಬೇರೆದ್ರಲ್ಲಿ ಸಮಾನತೆ ಇಲ್ಲ ಇವ್ರದ್ದು. ಇವ್ರ ಅಂಬೇಡ್ಕರ್ ಸಂವಿಧಾನದ ಬಗ್ಗೆ ಮಾತಾಡ್ತಾರೆ. ಸಂವಿಧಾನದಲ್ಲಿ ಒಂದ್ ಧರ್ಮಕ್ಕೊಂದು ಇನ್ನೊಂದ್ ಧರ್ಮಕ್ಕೊಂದು ಅಂತ ಇದೆಯಾ? ಇಲ್ಲ ತಾನೆ. ಎಲ್ಲ ಧರ್ಮವನ್ನು ನೀವು ರೆಸ್ಪೆಕ್ಟ್ ಮಾಡಿ ಅಂತಾನೆ ಇರೋದು. ಇವ್ರು ಮಾಡ್ತಾರ ನಮ್ ಧರ್ಮಕ್ಕೆ ಅವಹೇಳನ ಮಾಡ್ತಾರೆ. ಥ್ಯಾಂಕ್ ಯು ಮೀರಾ ಅವರೇ, ಹಾಗೆ ಮಹೇಶ್ಚಂದ್ರ ಗುರು ಅವರೇ ನಮ್ಮ ಈ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ. ಒಟ್ಟಾರೆ ಈಗಾಗಲೇ ಸಾಕಷ್ಟು ವಾದ ವಿವಾದಗಳು ಆಗ್ತಾ ಇದೆ. ಈಗಾಗಲೇ ಈ ಒಂದು ಹೋರಾಟವನ್ನು ನಾನು ಮುಂದುವರಿಸ್ತೀನಿ ಅಂತ ಮೀರಾ ಹೇಳ್ತಾ ಇದ್ದಾರೆ. ಆದ್ರೆ ಈ ತರ ಮಾತನಾಡಿ ಈ ತರ ಒಂದು ರೀತಿಯಂತ ಸಂಸ್ಕೃತಿ ತೋರಿಸೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಇದು ಈ ಹೊತ್ತಿನ ಚರ್ಚೆ. ನೋಡ್ತಾ ಇರಿ News18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. ಇವಳು ಯಂಗ್ ಜೀನಿಯಸ್. ಇವಳು ಹೆಜ್ಜೆ ಹಾಕ್ತಿದ್ರೆ ನೋಡುಗರು ಮೈಮರೆಯುತ್ತಾರೆ. ಇವಳು ಯಂಗ್ ಜೀನಿಯಸ್. ಇವಳಿಗೆ ಒಡಿಸ್ಸಿಯ ವಂಡರ್ ಕಿಡ್ ಅಂತಾರೆ. ಇಂಡಿಯಾ ಇಂಟರ್ನ್ಯಾಷನಲ್ ಡ್ಯಾನ್ಸ್ ಫೆಸ್ಟಿವಲ್ ನ ರಂಗಕ್ಕಿಳಿದರೆ ಜನ ಬೆರಗಾಗುತ್ತಾರೆ. ಇವಳು ಯಂಗ್ ಜೀನಿಯಸ್. ಕೇವಲ 10 ವರ್ಷಕ್ಕೆ ದೇಶ ವಿದೇಶಗಳ ಅಭಿಮಾನಿಗಳನ್ನ ಹೊಂದಿದ್ದಾಳೆ. ಕೇವಲ 4 ವರ್ಷಕ್ಕೆ ಒಡಿಸ್ಸಿ ಪ್ರತಿಭೆ ಅನ್ನೋ ಪುರಸ್ಕಾರ ಪಡೆದಿದ್ದಾಳೆ. ನೆಟ್ವರ್ಕ್ 8ನ ಅದ್ಭುತ ಶೋನಲ್ಲಿ ಬೆಂಗಳೂರಿನ ಅದ್ಭುತ ಪ್ರತಿಭೆ ಶ್ರೀನಿಕಾ ಪುರೋಹಿತ್. ನನ್ನ ಹೆಸರು ಶ್ರೀನಿಕಾ, ನನ್ಗೆ 10 ವರ್ಷ ವಯಸ್ಸು. ನಾನು ಒಬ್ಳು ಒಡಿಸ್ಸಿ ಕ್ಲಾಸಿಕಲ್ ಡ್ಯಾನ್ಸರ್, ಮತ್ತೆ ನಾನು ಬೆಂಗಳೂರಿನವಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಪರ ನೃತ್ಯ ಮಾಡುವ ಅತಿ ಕಿರಿಯ ಡ್ಯಾನ್ಸರ್ಗಳಲ್ಲಿ ಇವಳು ಒಬ್ಬಳು. ಸಿಂಗಾಪುರ್, ಜಪಾನ್, ಅಮೆರಿಕಾದಂತಹ ದೇಶಗಳಲ್ಲಿ ತನ್ನ ಶೋಗಳ ಮೂಲಕ ಹೆಸರುವಾಸಿಯಾಗಿದ್ದಾಳೆ. ಒಡಿಸ್ಸಿ ಒಂದು ತುಂಬಾ ಗ್ರೇಸ್ಫುಲ್ ಹಾಗೂ ಬ್ಯೂಟಿಫುಲ್ ಡ್ಯಾನ್ಸ್ ಫಾರ್ಮ್. ನಾನು ಒಡಿಸ್ಸಿಯನ್ನು ಎತ್ತರಕ್ಕೆ ತೆಗೆದುಕೊಳ್ಳಲು ಬಯಸ್ತೀನಿ, ಮತ್ತೆ ನಾನು ಕೂಡ ಒಂದು ಫೈನ್ ಒಡಿಸ್ಸಿ ಡ್ಯಾನ್ಸರ್ ಆಗಿ ಬಯಸ್ತೀನಿ. ಅವಳ ಮನೆತನವೇ ಒಡಿಸ್ಸಿ ಡ್ಯಾನ್ಸ್ಗೆ ಹೆಸರುವಾಸಿಯಾಗಿದೆ. ತನ್ನ ತಾಯಿಯ ಜೊತೆ ಮುದ್ರೆಗಳನ್ನ ಮಾಡುತ್ತಿದ್ದರೆ ಪ್ರೇಕ್ಷಕರು ನಿಬ್ಬೆರಗಾಗುತ್ತಾರೆ. 4ನೇ ವಯಸ್ಸಿಗೆ ಪ್ರಶಸ್ತಿಗಳನ್ನ ಗೆಲ್ಲತೊಡಗಿದ ಇವಳು ತನ್ನ ಅಜ್ಜಿಯಿಂದಲೂ ನೃತ್ಯ ಕಲಿತಾಳೆ. ಬರ್ತಿದ್ದಾಳೆ ಯಂಗ್ ಜೀನಿಯಸ್. ಶನಿವಾರ ರಾತ್ರಿ 8 ಗಂಟೆಗೆ.